ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮಧುಶ್ರೀ ಮಧು ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋ. ನನ್ನ ಮಗಳು ಕೂಡ ಮಲಗಿದ್ಲು, ಅದಕ್ಕೆ ಅವಳನ್ನ ತೊಟ್ಲಿಗೆ ಹಾಕ್ಬಿಟ್ಟು ನಾನು ಬ್ಲ್ಯಾಂಕೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅವಳು ಎದಳೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟು ಮೆಸ್ಸಿಯಾಗಿರುತ್ತೆ ಅಂದರೆ ಅಷ್ಟು ಮೆಸ್ಸಿಯಾಗಿರುತ್ತೆ. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಾ? ನೋಡಿ ಫೈನಲ್ ಲುಕ್ ಹಿಂಗಿದೆ. ಬಿಫೋರ್ ಹೆಂಗಿತ್ತು ಅಂದರೆ ತುಂಬ ಗಲೀಜಾಗಿತ್ತು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ಲು. ನನ್ನ ಮಗಳಿಗೆ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಬಂದು ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಪೂಜೆ ಮಾಡೋಣ ಅಂದ್ಬಿಟ್ಟು. ಇವತ್ತು ಥರ್ಸ್ಡೇ ಅಲ್ವಾ, ಇವತ್ತು ರಾಯರ ವಾರ ಆಗಿರುತ್ತೆ ಅಂದ್ಬಿಟ್ಟು, ಇವತ್ತು ರಾಯರ ದಿವಸ ಅಂದ್ಬಿಟ್ಟು ನಮ್ಮ ಮನೆಯಲ್ಲೂ ಕೂಡ ನಾವು ಡೈಲಿ ಪೂಜೆ ಮಾಡ್ತೀವಿ. ವಾರ ಆ ವಾರ ಈ ವಾರ ಅಂತ ಏನಿಲ್ಲ, ಡೈಲಿ ಪೂಜೆ ಮಾಡ್ತೀವಿ ನಾವು. ಆದರೆ ಇವತ್ತು ಗುರುವಾರ ಅಲ್ವಾ, ಅದಕ್ಕೇನೆ ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲು ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ನನಗೇನು ಅಷ್ಟೊಂದು ರಂಗೋಲಿ ಬರಲ್ಲ, ನನಗೆಷ್ಟು ಬರುತ್ತೆ ಅಷ್ಟು ಹಾಕ್ತೀನಿ ರಂಗೋಲಿನ. ಬಟ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಏನಾದರೂ ನನ್ನ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದೊಂದು ರಂಗೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಯಾಕಂದರೆ ನಾವು ಡೈಲಿ ಪೂಜೆ ಮಾಡ್ತೀವಲ್ವ, ಡೈಲಿ ಹೊಸ್ಲು ತೊಳಿ ಡೈಲಿ ರಂಗೋಲಿ ಹಾಕು ಅದೇ ಆಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ. ಮತ್ತು ನಾನು ಹಾಕ್ಬೇಕಾದ್ರೆ ನಮ್ಮನೆ ಪಕ್ಕದ ಮನೆ ಹುಡುಗಿ ಬೇರೆ ಬಂತು. ಅದು ನೋಡ್ತಾ ಇತ್ತು, ಮಧು ಆಂಟಿ ಹೆಂಗೆ ಹಾಕ್ತೀರಾ ನೀವು, ಚೆನ್ನಾಗಿ ಹಾಕ್ತೀರಾ, ಕಲರ್ ಹಾಕ್ತಾಯಿದ್ದೀರಾ ಅಂತೆಲ್ಲ ಮಾತಾಡ್ತು. ನೋಡಿ ಫೈನಲ್ ಔಟ್ಪುಟ್ ಹಿಂಗೆ ಬಂದಿದೆ. ಎಲ್ಲ ಹಾಕಿ ಮುಗಿಸ್ದೆ, ಈ ಥರ ಹಾಕಿದ್ದೀನಿ. ರಂಗೋಲಿ ಎಲ್ಲ ಹಾಕಿ ಮತ್ತೆ ದೇವ್ರ ಮನೆ ಕಡೆ ಬಂದೆ. ದೇವ್ರ ಮನೆ ಕಡೆ ಬಂದು ವೆಡ್ನಸ್ಡೇ ಪೂಜೆ ಮಾಡಿರೋದೆಲ್ಲ ಹೂವೆಲ್ಲ ತೆಗ್ದಾಕ್ತೆ. ಆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಲ್ಲ ನಿಮಗೆ, ಯಾಕಂದರೆ ಸ್ವಲ್ಪ ಕ್ಯಾಮ್ರಾಮನ್ ಕಷ್ಟ ಆಗಿದೆ. ಎಲ್ಲ ನಾನೇ ಮಾಡಬೇಕಲ್ವ, ಅದರಿಂದ ಅಷ್ಟೇನೆ. ಮತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಕರೆಂಟ್ ಹೋಗಿತ್ತು, ಅದೇ ಟೈಮಿಗೆ ಕರೆಂಟ್ ಬಂತು. ನಮ್ಮ ಮನೆಯವ್ರು ಕರೆಂಟ್ ಹಾಕಿದ್ರು. ಮತ್ತೆ ಎಲ್ಲ ಹೂವೆಲ್ಲ ಇಡ್ತಾಯಿದ್ದೀನಿ ದೇವರಿಗೆ. ನಾವೇನು ಗೊತ್ತಾ ಫ್ರೆಂಡ್ಸ್, ಡೈಲಿ ಪೂಜೆ ಮಾಡೋದ್ರಿಂದ ಡೈಲಿ ನಮ್ಮ ಮನೇಲಿ ಹೂವು ಬೇಕೇ ಬೇಕಾಗುತ್ತೆ. ನಾವು ಅದಕ್ಕೆ 1 kg 1/2 kg ಆ ಥರ ತಂದುಬಿಡ್ತೀವಿ. ಯಾಕಂದರೆ ಅವಾಗ ಹೋಗಿ ತೊಗೊಬರೋಕ್ಕಾಗಲ್ಲ ಅಂದ್ಬಿಟ್ಟು, ಏನೋ ವಾರಕ್ಕೊಂದ್ಸಲಿ ಪೂಜೆ ಮಾಡೋದಾದರೆ ಅದೊಂಥರ. ಅದಕ್ಕೆ ಫ್ರೆಂಡ್ಸ್ ಹೂವೆಲ್ಲ ಇಟ್ಟಿದ್ದಾಯಿತು. ಫೈನಲಿ ಪೂಜೆ ಕೂಡ ಮುಗೀತು. ನೋಡಿ ಹೇಗಿದೆ ಅಂತ. ನಮ್ಮನೆ ಸಿಂಪಲ್ ಪೂಜೆ. ನಾವು ಈ ಥರನೇ ಮಾಡೋದು ಡೈಲಿ ಅಷ್ಟೇ. ಇದೇ ಥರನೇ ಮಾಡೋದು ನಾವು. ಜಾಸ್ತಿ ಹೂವು ಅದೆಲ್ಲ ಏನಿಲ್ಲ, ಸಿಂಪಲಾಗಿ ಹೂವು ಇಟ್ಟು ಫೈನಲಾಗಿ ಪೂಜೆ ಮುಗಿಸಿದ್ದೀವಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ ನಮ್ಮನೆ ದೇವ್ರ ಮನೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನನ್ನ ಡೈಲಿ ವ್ಲಾಗ್ಸ್ನ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟಪಡಿ ಗೈಸ್, ಇಷ್ಟಪಡ್ತೀರಾ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ಫ್ರೆಂಡ್ಸ್. ಮತ್ತು ಪೂಜೆ ಎಲ್ಲ ಮುಗಿಸಿ ಮತ್ತು ಕಿಚನ್ ಕಡೆಗೆ ಬಂದು ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಆದರೂ ಪೊಂಗಲ್ ರೆಸಿಪಿ ತೋರಿಸ್ತಾಯಿದ್ದೀನಿ. ಕಡಾಯಿ ಇಕ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಮೆಣಸು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ನಾವು ರೈಸು ಮತ್ತು ಬೇಳೆ ಕೂಡ ಬೇಯಿಸ್ಕೊಂಡಿರ್ತೀವಲ್ಲ, ಹೆಸರು ಬೇಳೆ, ಅದರಲ್ಲೂ ಕೂಡ ನಾವು ಉಪ್ಪು ಆ್ಯಡ್ ಮಾಡಿರ್ತೀವಿ. ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ನಾನು ಬೇಯಿಸ್ಕೊಂಡಿರೋಂಥ ಹೆಸರು ಬೇಳೆ ಮತ್ತು ರೈಸು ಒಟ್ಟಿಗೆ ಕೂಗಿಸ್ಕೊಂಡಿದ್ದೆ. 1-2 ವಿಜಿಲ್ ಮಾಡ್ಕೊಳ್ಳಿ. ಮತ್ತು ಮಾಡಿಕೊಂಡು 2 ವಿಜಿಲ್ ಕೂಗಿಸ್ಕೊಂಡಿದ್ದೆ. ಮತ್ತು ಆ್ಯಡ್ ಮಾಡಿದೆ ಇದಕ್ಕೆ. ಸ್ವಲ್ಪ ನಮಗೆ ತೆಳ್ಳಗೆ ಬೇಕಾಗಿತ್ತು, ಅದಕ್ಕೆ ನಾನು ಕರೆಕ್ಟಾಗಿ ನೀರು ಹಾಕಿದ್ದೆ. ಬಟ್ ಅದು ಏನಂದರೆ ಮಾಮೂಲಿ ರೈಸ್ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಆ್ಯಡ್ ಮಾಡಿಕೊಂಡೆ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನೋಡಿ ಫೈನಲಾಗಿ ಈ ಥರ ಬಂದಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟೇ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಮದರ್ಗೆ. ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ. ಚಟ್ನಿ ಕೂಡ ಮಾಡಿ ನೋಡಿ ಫೈನಲಾಗಿ ಈ ಥರ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಟಿಫನೆಲ್ಲ ಮುಗಿಸ್ಕೊಂಡು ಹಾಲು ಕಾಯಿಸ್ಕೊಂಡು ಟೀ ಕುಡಿದ್ಬಿಟ್ಟು ಮತ್ತು ನನ್ನ ಮಗಳು ಕೂಡ ಎದ್ದಿದ್ಲು. ನನ್ನ ಮಗಳನ್ನ ಎತ್ಕೊಂಡು ಟೀ ಕುಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪನ ಮಗಳು ಬೇರೆ ಬಂದು ಸರ್ಪ್ರೈಸ್ ಎಂಟ್ರಿ ಇವಳು. ನನಗೆ ಸರ್ಪ್ರೈಸ್ ಎಂಟ್ರಿ, ಕಾಲ್ ಕೂಡ ಮಾಡಿಲ್ಲ.
ಬಂದಳು. ಮತ್ತು ನಮ್ಮ ಮನೇಲಿ ಒಂದು ಪಿಂಕಿ ಅಂತ ನಾಯಿ ಇದೆ, ಅವಳನ್ನ ಮಾತಾಡಿಸ್ತಾಯಿದ್ರು. ಮತ್ತು ನಮ್ಮ ಮನೆಯವ್ರನ್ನ ಕೂಡ ಮಾತಾಡಿಸ್ತಾಯಿದ್ರು. ನಮ್ಮ ಮನೆಯವರು ಅಲ್ಲೇ ಕೂತಿದ್ರು, ಮಾತಾಡಿಸ್ತಾಯಿದ್ರು. ಅವಳ ಮಗಳು ಕೂಡ ಬಂದಿಲ್ಲ. ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ ಅವಳ ಮಗಳು. ನನ್ನ ಮಗಳನ್ನ ಮಾತಾಡಿಸ್ತಾಯಿದ್ಲು, ಚಿಕ್ಕಿ ಚಿಕ್ಕಿ ಅಂತಾಳೆ. ನನ್ನ ಮಗಳನ್ನ ಮಾತಾಡಿಸ್ತಾಯಿದ್ಲು. ಮತ್ತು ಮಧ್ಯಾಹ್ನದ ಲಂಚ್ ಪ್ರಿಪೇರು. ಬಸ್ಸಾರು ಮಾಡ್ತಾಯಿದ್ದೀನಿ, ತರಕಾರಿ ಬೇಳೆ ಬಸ್ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಕರಿಬೇವು ಮತ್ತು ಸ್ವಲ್ಪ ಏನದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಜೀರಿಗೆ ಮೆಣಸು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಫ್ರೈ ಮಾಡಾದಮೇಲೆ ನೋಡಿ ಫೈನಲಾಗಿ ನಾನು ರುಬ್ಬೋದೆಲ್ಲ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್, ನನ್ನ ಮಗಳು ಎದ್ಬಿಟ್ಲು, ಅದರಿಂದ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋ ಏನಾದರೂ ಬೇಕಂದರೆ ನಾನು ತೋರಿಸ್ತೀನಿ. ಮತ್ತು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಾಮೂಲಿ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರುತ್ತೆ. 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮಾಮೂಲಿ ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫೈನಲಿ ಊಟ ಕೂಡ ಮುಗೀತು ಫ್ರೆಂಡ್ಸ್. ನಾನು ನಮ್ಮ ಮನೆಯವ್ರು ಕೂತ್ಕೊಂಡು ಲಂಚ್ ಕೂಡ ಮಾಡಿದ್ವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.